ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಸೌಜನ್ಯ ಹರ್ಷ. ಸರ್ಕಾರಿ ಉದ್ಯೋಗ, ಕೈ ತುಂಬಾ ಸಂಬಳ, ಇಷ್ಟಿದ್ರೆ ಸಾಕಲ್ವಾ ಹೆಣ್ಣು ಕೊಟ್ಟು ಮದುವೆ ಮಾಡೋಕೆ? ಮದುವೆ ಮಾಡೋದು ಓಕೆ, ಆದ್ರೆ ಬಲವಂತದ ಮದುವೆ ಯಾಕೆ? ಇಲ್ಲಿ ಮದುವೆ ಏನೋ ಆಯ್ತು, ಆದ್ರೆ ಈ ಬಲವಂತದ ಮದುವೆಗೆ ಬಲಿಯಾಗಿದ್ದು ಮಾತ್ರ ಸರ್ಕಾರಿ ಶಿಕ್ಷಕ. ಆ ಊರಲ್ಲಿ ನಡೀತಾ ಇದೆಯಂತೆ ಪಕಡ್ವಾ ವಿವಾಹ. ಹೆಣ್ಣು ಮಕ್ಕಳು ಮದುವೆಗೆ ಒಪ್ಪಿಲ್ಲ ಅಂದಾಗ ವರನ ಕಡೆಯವರು ಯುವತಿಯನ್ನ ಕಿಡ್ನಾಪ್ ಮಾಡಿ ಬಲವಂತವಾಗಿ ವಿವಾಹವನ್ನ ಮಾಡೋ ಅದೆಷ್ಟೋ ಸ್ಟೋರಿಗಳನ್ನ ನೋಡೇ ಇರ್ತೀರಾ. ಆದ್ರೆ ಈ ಸ್ಟೋರಿ ಮಾತ್ರ ಫುಲ್ ಡಿಫರೆಂಟ್. ಇಲ್ಲಿ ಯುವತಿಯನ್ನ ಕಿಡ್ನಾಪ್ ಮಾಡಿಲ್ಲ, ಬದಲಾಗಿ ಯುವಕನನ್ನೇ ಕಿಡ್ನಾಪ್ ಮಾಡಿ ಬಲವಂತವಾಗಿ ವಿವಾಹವನ್ನ ಮಾಡಲಾಗಿದೆ. ವಿವಾಹ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ, ಮುಕ್ಕೋಟಿ ದೇವರುಗಳು ಆಶೀರ್ವಾದ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ಈ ಮಾತು ಈ ಶಿಕ್ಷಕನ ವಿಚಾರದಲ್ಲಿ ಅಕ್ಷರಶಃ ಸುಳ್ಳಾಗಿ ಬಿಟ್ಟಿದೆ. ತಂದೆಯೊಬ್ಬ ತನ್ನ ಮಗಳಿಗೆ ಸರ್ಕಾರಿ ನೌಕರಿಯಲ್ಲಿರೋ ವರ ಬೇಕು ಅಂತ ಶಿಕ್ಷಕನನ್ನ ಕಿಡ್ನಾಪ್ ಮಾಡಿ ಬಲವಂತವಾಗಿ ಮದುವೆ ಮಾಡಿಸಿದ್ದಾನೆ. ಬಲವಂತವಾಗಿದ್ರು ಮಗಳು ಮಾತ್ರ ಬಹಳ ಸುಂದರವಾಗಿದ್ಲು. ಆದ್ರೆ ಮನಸ್ಸೇ ಇಲ್ಲದೆ ವಿವಾಹವಾದಾಗ ಎಷ್ಟು ಅಂದ ಇದ್ರೆ ಏನು ಪ್ರಯೋಜನ ಅಲ್ವಾ? ಹೌದು, ಇಂತಹದೊಂದು ಬಲವಂತದ ಮದುವೆಗೆ ಸಾಕ್ಷಿಯಾಗಿರೋದು ಬಿಹಾರದ ಪಾಟ್ನಾದ ವೈಶಾಲಿ ಜಿಲ್ಲೆ. ಗೌತಮ್ ಎಂಬ ಶಿಕ್ಷಕ ಬಿಹಾರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪರೀಕ್ಷೆ ಪಾಸ್ ಮಾಡಿಕೊಂಡಿದ್ದು ಜಿಲ್ಲೆಯ ರೇಪುರಾದ ಸರ್ಕಾರಿ ಮಾಧ್ಯಮಿಕ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ರು. ಸರ್ಕಾರಿ ಉದ್ಯೋಗ ಒಂದ್ ಕಡೆಯಾದ್ರೆ ಗೌತಮ್ ನೋಡೋಕ್ಕೂ ಕೂಡ ತುಂಬಾ ಸುಂದರವಾಗಿರ್ತಾರೆ. ಹೀಗಾಗಿ ಇದೇ ಜಿಲ್ಲೆಯ ಮಹಯ್ಯ ಗ್ರಾಮದ ನಿವಾಸಿ ಹಾಗೂ ಒಂದು ಇಟ್ಟಿಗೆ ಫ್ಯಾಕ್ಟರಿಯನ್ನ ನಡೆಸ್ತಾ ಇದ್ದ ರಾಜೇಶ್ ರೈ ಕಣ್ಣು ಶಿಕ್ಷಕನ ಮೇಲೆ ಬೀಳುತ್ತೆ. ಶಿಕ್ಷಕನನ್ನ ನೋಡಿದ್ದೇ ತಡ ಆತನನ್ನ ಕಿಡ್ನಾಪ್ ಮಾಡಿ ಪಕಡ್ವಾ ವಿವಾಹ ಮಾಡೋಕೆ ಪ್ಲಾನ್ ಮಾಡ್ತಾರೆ. ಏನಪ್ಪಾ ಇದು ಪಕಡ್ವಾ ವಿವಾಹ ಅಂತ? ಆ ಬಗ್ಗೆನೇ ಹೇಳ್ತೀವಿ ನೋಡಿ. ಎರಡು ಮನಸ್ಸುಗಳು, ಎರಡು ಮನೆಯವರು ಒಪ್ಪಿ ವಧುವರರನ್ನ ಆಶೀರ್ವಾದ ಮಾಡಿ ವಧುವಿನ ಕುತ್ತಿಗೆಗೆ ಮಾಂಗಲ್ಯ ಧಾರಣೆ ಮಾಡಿದ್ರೆ ಅದು ಮದುವೆ. ಒಪ್ಪಿಗೆಯೇ ಇಲ್ಲದೆ ವರನನ್ನ ಕಿಡ್ನಾಪ್ ಮಾಡಿ ಮದುವೆ ಮಾಡೋದು ಪಕಡ್ವಾ ವಿವಾಹ, ಅಂದ್ರೆ ವರನ ಬಲವಂತದ ಮದುವೆ. ಇತ್ತೀಚೆಗೆ ಬಿಹಾರದಲ್ಲಿ ಪಕಡ್ವಾ ವಿವಾಹಗಳು ಹೆಚ್ಚಾಗ್ತಿದೆ. ಈ ವಿಚಿತ್ರ ಪದ್ಧತಿಗೆ ಸರ್ಕಾರಿ ನೌಕರಿಯಲ್ಲಿರೋ ಯುವಕರೇ ಹೆಚ್ಚಾಗಿ ಬಲಿಯಾಗ್ತಿದ್ದಾರೆ. ಬಿಹಾರದಲ್ಲಿ 1980ರ ದಶಕದಲ್ಲಿ ಈ ಪದ್ಧತಿ ರೂಢಿಯಲ್ಲಿತ್ತು. ಇದೇ ಪದ್ಧತಿಯನ್ನ ಬಿಹಾರದ ಇನ್ನೂ ಕೆಲವರು ರೂಢಿಸಿಕೊಂಡು ಬರ್ತಿದ್ದಾರೆ. ಈ ಅನ್ಯಾಯದ ಚಿಂತನೆಗೆ ಬಲಿಯಾಗ್ತಿರೋದು ಮಾತ್ರ ಸರ್ಕಾರಿ ನೌಕರಿಯಲ್ಲಿರೋ ಅಮಾಯಕರು. ಹೀಗೆ ಮದುವೆ ಮಾಡ್ತಿರೋದ್ರಿಂದ ವರನಿಗೆ ಕೊಡೋ ವರದಕ್ಷಿಣೆ ಉಳಿಯುತ್ತೆ, ವಿವಾಹದ ಖರ್ಚು ಕೂಡ ಉಳಿಯುತ್ತೆ. ಅಲ್ಲದೆ ಮಗಳು ಕೂಡ ಸಿರಿವಂತನನ್ನ ವಿವಾಹವಾಗಿ ಸುಖವಾಗಿರ್ತಾಳೆ ಅನ್ನೋ ಕಾರಣಕ್ಕೆ ಹೀಗೆ ಮದುವೆ ಮಾಡ್ತಾರಂತೆ. ಇನ್ನೊಂದು ಅಚ್ಚರಿ ವಿಷಯ ಅಂದ್ರೆ ಈ ವಿವಾಹಕ್ಕೆ ವರನ ಪರ್ಮಿಷನ್ ಕೂಡ ಕೇಳಲ್ವಂತೆ. ವರನ ಒಪ್ಪಿಗೆಯೇ ಇಲ್ಲದೆ ಈ ಮದುವೆ ನಡೆಯಲಿದ್ದು ಈವರೆಗೂ ಈ ಭಾಗದಲ್ಲಿ ಹೀಗೆ ಸಾಕಷ್ಟು ಮದುವೆಗಳಾಗಿದೆಯಂತೆ. ಈ ಸ್ಟೋರಿಲೂ ಕೂಡ ಹಾಗೆ ಆಗಿದೆ. ಯಾವಾಗ ಚಾಂದಿನಿ ತಂದೆ ರಾಜೇಶ್ ರೈ ಗೌತಮ್ನ ನೋಡ್ತಾನೋ ಅಂದು ಈತನೇ ತನ್ನ ಅಳಿಯ ಅಂತ ನಿರ್ಧರಿಸ್ತಾನೆ. ಅದರಂತೆಯೇ ರಾಜೇಶ್ ರೈ ತನ್ನ ಕಡೆಯ ಗೂಂಡಾಗಳನ್ನ ಶಾಲೆಗೆ ಕಳುಹಿಸಿ ಗೌತಮ್ನ ಬಲವಂತವಾಗಿ ಕಿಡ್ನಾಪ್ ಮಾಡಿಸ್ತಾನೆ. ಗೌತಮ್ನ ಕಿಡ್ನಾಪ್ ಮಾಡಿದ ಗೂಂಡಾಗಳು ಬೇಗುಸರಾಯ್ ಗ್ರಾಮಕ್ಕೆ ಕರೆತರ್ತಾರೆ. ರಾಜೇಶ್ ರೈ ತನ್ನ ಪುತ್ರಿ ಚಾಂದಿನಿಯನ್ನ ವಿವಾಹವಾಗುವಂತ ವಿವಾಹದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಮೊದಲೇ ಕಿಡ್ನಾಪ್ನಿಂದ ಗಲಿಬಿಲಿಗೆ ಒಳಗಾಗಿದ್ದ ಗೌತಮ್ ಮದುವೆಯಾಗೋಕೆ ಒಪ್ಪೋದಿಲ್ಲ. ಆಗ ರಾಜೇಶ್ ಗನ್ ತೋರಿಸಿ ಮನಸೋ ಇಚ್ಛೆ ಹಲ್ಲೆ ನಡೆಸಿ ಬಲವಂತವಾಗಿ ಮದುವೆಗೆ ಒಪ್ಪಿಸ್ತಾನೆ. ಆಗ ವಿಧಿ ಇಲ್ಲದೆ ಗೌತಮ್ ರಾಜೇಶ್ ರೈ ಪುತ್ರಿ ಚಾಂದಿನಿ ಕುತ್ತಿಗೆಗೆ ಮಾಂಗಲ್ಯ ಧಾರಣೆ ಮಾಡಿದ್ದಾರೆ. ಈ ಘಟನೆ ನಡೆಯೋ ಕೆಲ ದಿನಗಳ ಹಿಂದೆ ಪಾಟ್ನಾ ಹೈಕೋರ್ಟ್ ಬಲವಂತದ ಮದುವೆ ಮಾಡಬಾರ್ದು ಅಂತ ತೀರ್ಪು ನೀಡಿತ್ತು. ಆದ್ರೆ ಆ ತೀರ್ಪನ್ನು ಮೀರಿ ರಾಜೇಶ್ ರೈ ಈ ಕೃತ್ಯವನ್ನ ಎಸಗಿದ್ದಾನೆ. ಇತ್ತ ಈ ವಿಚಾರ ತಿಳಿತಾ ಇದ್ದ ಹಾಗೇನೆ ಮನೆಯವರಿಗೆ ಅಕ್ಷರಶಃ ಶಾಕ್ ಆಗಿ ಬಿಡುತ್ತೆ. ಮಗನ ವಿವಾಹ ಆಗಿದೆ, ಅದರಲ್ಲೂ ಬಲವಂತವಾಗಿ ಮದುವೆ ಮಾಡಿದ್ದಾರೆ ಅಂತ ಗೊತ್ತಾದಾಗ ಆ ಪೋಷಕರಿಗೆ ಹೇಗಾಗಿರ್ಬೇಡ ಹೇಳಿ. ಆದ್ರೂ ಗಟ್ಟಿ ಮನಸ್ಸು ಮಾಡಿದ್ದ ಗೌತಮ್ ಪೋಷಕರು ಕಳೆದ ಬುಧವಾರ ಮಹುವಾ ತಾಜ್ಪುರ ರಾಜ್ಯ ಹೆದ್ದಾರಿಯನ್ನ ತಡೆದು ನನ್ನ ಮಗನನ್ನ ಹುಡುಕಿ ಕೊಡಿ, ನನ್ನ ಮಗನಿಗೆ ನ್ಯಾಯ ಕೊಡಿ ಅಂತ ಪ್ರತಿಭಟನೆ ನಡೆಸಿದ್ರು. ನನ್ನ ಪುತ್ರನಿಗೆ ಬಲವಂತವಾಗಿ ಮದುವೆ ಮಾಡಿಸಿದ್ದಾರೆ ಅಂತ ಪೊಲೀಸರ ಬಳಿ ಆಕ್ರೋಶ ಹೊರಹಾಕಿದ್ರು. ಸದ್ಯ ಈ ಬಲವಂತದ ಮದುವೆ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ತನಿಖೆ ನಡೆಸಿದ್ದಾರೆ. ರಾಜೇಶ್ ರೈ ಮೂಲ ತಿಳಿದು ಆತನ ಮನೆ ಮೇಲೆ ದಾಳಿ ನಡೆಸಿ ಅಲ್ಲಿ ಬಂಧಿಯಾಗಿದ್ದ ಶಿಕ್ಷಕ ಗೌತಮ್ನ ಬಿಡುಗಡೆಗೊಳಿಸಿದ್ದಾರೆ. ಸದ್ಯ ಗೌತಮ್ ಈ ಬಲವಂತದ ವಿವಾಹದಿಂದ ಮುಕ್ತಿ ಪಡೆದಿದ್ದು ತಮ್ಮವರನ್ನ ಸೇರಿಕೊಂಡಿದ್ದಾರೆ. ಅದೇನೇ ಇರಲಿ, ಈ ಸ್ಟೋರಿಯಲ್ಲಿ ತಪ್ಪು ಮಾಡಿದ್ದು ಮಾತ್ರ ತಂದೆ, ಆದ್ರೆ ಶಿಕ್ಷೆ ಅನುಭವಿಸಿದ್ದು ಮಾತ್ರ ಶಿಕ್ಷಕ ಹಾಗೂ ಆರೋಪಿಯ ಸ್ವಂತ ಪುತ್ರಿ. ಶಿಕ್ಷಕನಿಗೇನೋ ಇನ್ನೊಂದು ಮದುವೆ ಆಗೋ ಭಾಗ್ಯ ಸಿಗಬಹುದೇನೋ, ಆದ್ರೆ ರಾಜೇಶ್ ರೈ ಪುತ್ರಿಯ ಜೀವನ ಮಾತ್ರ ನಾಶ ಆಯಿತು. ಇದು 21ನೇ ಶತಮಾನ ಆಗಿದ್ರೂ ಕೂಡ ಇನ್ನೂ ಇಂತಹ ವಿಚಿತ್ರ ಪದ್ಧತಿ ನಡೀತಾ ಇದೆ ಅಂದ್ರೆ ಇದು ಸಮಾಜವೇ ತಲೆ ತಗ್ಗಿಸೋ ವಿಚಾರ. ಕಾನೂನು ಈ ರೀತಿ ಅರ್ಥವಿಲ್ಲದ ಆಚರಣೆ ಮಾಡ್ತಾ ಇರೋರ ವಿರುದ್ಧ
ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.